ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಹಾಲು ಟಿಕ್ಕ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು 5 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಾನು ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಆಲೂಗಡ್ಡೆನ ನಾನು ಬೇಯಿಸ್ಕೊಂಡಿದ್ದೀನಿ. ಬನ್ನಿ, ಇವಾಗ ನಾನು ಆಲೂಗಡ್ಡೆನ ಮೆತ್ತಗಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನಾವು ಆಲೂಗಡ್ಡೆ ಬೇಯಿಸಿಗೆ ಚೆನ್ನಾಗಿ ಬೇಯಿಸಿದರೆ ಮುಟ್ಟಿದ ತಕ್ಷಣ ಮೆತ್ತಗಾಗಿಬಿಡುತ್ತೆ. ನೋಡಿ, ನಾನು ಇವಾಗ ಈ ಥರ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಪೀಸಸ್ ಏನೂ ಇರಬಾರ್ದು. ನೋಡಿ, ಇವಾಗ ನಾನು ಆಲೂಗಡ್ಡೆಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಒಣ ಖಾರ ಹಾಕೋದ್ರಿಂದ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಒಂದು ನಿಂಬೆಹಣ್ಣನ್ನು ನಾನು ಅರ್ಧ ಭಾಗ ತೊಗೊಂಡು ನಾನು ಅದನ್ನು ಹಿಂಡ್ತಾ ಇದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟು, ಒಂದು ಬಟ್ಲ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು 1 ಸ್ಪೂನ್ ಆದರೆ ಸಾಕು. ಇವಾಗ ನೋಡಿ, ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಹಿಟ್ಟನ್ನು. ಫ್ರೆಂಡ್ಸ್, ಇದು ನೀರು ಹಾಕಿ ಕಲಿಸ್ಬಾರ್ದು. ಆಲೂಗಡ್ಡೆ ಅದೇ ನೀರಿನ ಅಂಶ ಇರುತ್ತಲ್ವ, ಹಾಗಾಗಿ ನಾನು ಕಲಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ಇಟ್ಟು ಕಳಿಸ್ಬೋದು ಸ್ಕೂಲಿಗೆ. ನೋಡಿ, ಇವಾಗ ನಾನು ಇದನ್ನು ಅಗಲ ಮಾಡ್ಕೊತಾ ಇದ್ದೀನಿ. ಉಂಡೆಗಳಾಗಿ ಮಾಡಿ ಈ ಥರ ಶೇಪಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿ ತವಾ ಕಾಯಕ್ಕಿಟ್ಟು ಅದ್ರ ಮೇಲೆ ಟಿಕ್ಕನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಆಲೂಗಡ್ಡೆ ಏನೂ ಅಂಟಲ್ಲ, ಕೈಗೆಲ್ಲ ಮೆತ್ಕೊಳ್ಳಲ್ಲ ಅಂತ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡ್ತಾ ಇರಬೇಕು. ನೋಡಿ, ಇವಾಗ ನಾನು ಇದು ಒಲೆ ಮೇಲೆ ಹಾಕಿದ್ದೀನಿ. ಒಂದು ಸೈಡು ಬೆಂದ ಮೇಲೆ ಮತ್ತೆ ತಿರುಗಿಸಿ ಹಾಕಿ. ನಾನು ಎಲ್ಲನೂ ಮತ್ತೆ ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಸಾಫ್ಟಾಗಿರುತ್ತೆ ಆಲೂಗಡ್ಡೆ, ಅದಕ್ಕೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಆಲೂಗಡ್ಡೆ ಕೂಡ. ಸ್ವಲ್ಪ ಮೇಲೆ ಎಣ್ಣೆ ಸವರಿ. ನೋಡಿ, ಇವಾಗ ರೆಡಿಯಾಗಿದೆ ಆಲೂ ಟಿಕ್ಕ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.